ಏನೋ ಈ ಇಂಜಿನ್ ಗಾರ್ಡಿಂದ ಹಿಡ್ದು ಸ್ಯಾಡಲ್ಸಿಂದ ಹಿಡ್ದು ಈ ಕ್ಯಾರಿಯರ್ ಎಲ್ಲನೂ ಇವರೇ ಹಾಕಿರೋದು. ಎವ್ರಿಥಿಂಗ್ ಇನ್ಕ್ಲೂಡಿಂಗ್ GPS ಮೌಂಟು ಆಗಲಿ, ಇಲ್ಲ ಏನಾದರೂ ದಿಸ್ ಮೊಬೈಲ್ ಹೋಲ್ಡರ್ ಆಗಲಿ, ಈವನ್ ಇಲ್ಲಿ ನಂದೊಂದು ಇವಾಗ ರೀಸೆಂಟಾಗಿ ಮೊಬೈಲ್ ಚಾರ್ಜರ್ ಹಾಕ್ಸಿದ್ದೀನಿ, ಇದೂ ಇವರೇ ಫಿಟ್ ಮಾಡಿಕೊಟ್ಟಿದ್ದು. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ಇಟ್ ಈಸ್ ವೆರಿ ಸಿಂಪಲ್. ಸೊ ಬೈಕಲ್ಲಿದ್ದೀನಿ ಅಂದರೆ ನಾನು ರೈಡ್ ಹೋಗ್ತಾ ಇದ್ದೀನಿ ಅಂತಲ್ಲ. ಲಾಸ್ಟ್ ವ್ಲಾಗ್ ನೋಡಿದ್ರಿ ಅಂತ ಅನ್ಕೊತೀನಿ. ವಿ ವೆಂಟ್ ಟು ಕೃಷ್ಣಗಿರಿ ಆ್ಯಂಡ್ ಆಲ್. ಸಖತ್ತಾಗಿತ್ತು ಮಾತ್ರ. ಯಾವತ್ತಾದರೂ ನಿಮಗೆ ಟೈಮ್ ಸಿಕ್ಕಿದ್ರೆ ಜಸ್ಟ್ ಗೋ ಟು ದ್ಯಾಟ್ ಪ್ಲೇಸ್. ಓ ಮೈ ಗಾಡ್, ಏನು ಕ್ರೇಜಿ ಆಗಿದೆ ಗೊತ್ತಾ ಫಿಶ್ಶು ಅಲ್ಲಿ. ಸೂಪರ್ ಎಕ್ಸ್ಪೀರಿಯೆನ್ಸ್. ಡ್ರೋನ್ ಶಾಟ್ಸು ಎಲ್ಲ ಸಖತ್ತಾಗಿ ಬಂತು. ಟಿ ವಿಲಿ ಹಾಕಿದಾಗ ಮಾತ್ರ 4Kಲಿ ಅಮೇಝಿಂಗ್ ಆಗಿ ಬಂತು ಮಾತ್ರ. ಜನರು ಬೇರೆ ಕಮ್ಮಿ ಇದ್ರಲ್ಲ ಅಲ್ಲಿ. ಇಟ್ ವಾಸ್ ಮೆಮೊರಬಲ್. ಮೀ, ಪಾಜಿ ಆ್ಯಂಡ್ ಅಂಕುರ್, ವಿ ಎಂಜಾಯ್ಡ್ ದ್ಯಾಟ್ ಡೇ. ಐ ಮೀನ್ ದ ಲಾಸ್ಟ್ ವೀಕೆಂಡ್ ದಟ್ ವಿ ಹ್ಯಾಡ್. ಸೊ ಇವತ್ತಿನ ವ್ಲಾಗು ಏನು ಅಂದರೆ, ಐ ವಿಲ್ ಟೆಲ್ ಯು. ನಾವು ಸ್ಪೈಡರ್ ಮ್ಯಾನ್ ಮೂವಿಗೆ ಹೋಗಿದ್ವಿ ಲಾಸ್ಟ್ ವೀಕು. ಆ್ಯಂಡ್ ನಂದು ಹೊಸ ಹೆಲ್ಮೆಟು ಗೈಸ್, ಹೊಸ ಹೆಲ್ಮೆಟು. ಸಿಟಿಲೆಲ್ಲ ಯೂಸ್ ಮಾಡ್ತೀನಿ ರಾಯಲ್ ಎನ್ಫೀಲ್ಡು. ಐ ಥಿಂಕ್ ಅರೌಂಡ್ 2000 3000 ಏನೋ ಕೊಟ್ಟಿದೆ ಅದಕ್ಕೆ. ಗ್ಯಾಪ್ನ ಎಲ್ಲ ನನಗೆ 2600 ಏನೋ ಕೊಟ್ಟಿದೆ. ಆಫ್ ಫೇಸ್ ಹೆಲ್ಮೆಟು ಸಕ್ಕತ್ತಾಗಿದ್ದು ಮಾತ್ರ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಮನೆ ಹತ್ರ ಏನೋ ಹಾಕೊಂಡು ಓಡಾಡೋಣ ಅಂತ. ಬಿಕಾಸ್ ಫುಲ್ ಫೇಸ್ ಹೆಲ್ಮೆಟೆಲ್ಲ ಮನೆ ಹತ್ರ ಹಾಕೋಕ್ಕಾಗಲ್ಲ. ಸೊ ಐ ಯೂಶ್ವಲಿ ಯೂಸ್ ಆಫ್ ಫೇಸ್. ಸೊ ಏನು ಮಾಡಿದ್ವಿ ನಾವು, ಇಲ್ಲೇ ಮನೆ ಹತ್ರ ಮೂವಿ ನೋಡೋಕೆ ಹೋಗಿದ್ವಿ ಥಿಯೇಟರ್ಗೆ. ಐ ಮೀನ್ ಮಾಲ್, ಗೋಪಾಲನ್ ಮಾಲ್ ಇದೆಯಲ್ಲ ಅಲ್ಲಿ, ಸಿರ್ಸಿ ಸರ್ಕಲ್. ನನ್ನ ಮಕ್ಕಳು ಅಲ್ಲೇ ಎವ್ರಿ ಟೈಮ್ ನಾವು ಹೋದಾಗಲೂ ಹೆಲ್ಮೆಟೆಲ್ಲ ನಾನು ಈಚೆನೇ ಇಡ್ತಾ ಇದ್ದಿದ್ದು. ಬೈಕಲ್ಲೇ ಲಾಕ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ತಾ ಇದ್ವಿ. ದಿಸ್ ಟೈಮ್ ಆಲ್ಸೋ ವಿ ಡಿಡ್ ದ ಸೇಮ್ ಥಿಂಗ್. ಅರೌಂಡ್ 10 PM ಶೋ ಬುಕ್ ಮಾಡಿದ್ವಿ ರಾತ್ರಿ. ಮೂವಿ ಮಾತ್ರ ಚೆನ್ನಾಗಿದೆ. ಐ ಮೀನ್ ನೆಕ್ಸ್ಟ್ ಲೆವೆಲ್ ಸ್ಟೋರಿ ಏನಿಲ್ಲ. ಐ ಥಿಂಕ್ ದೇ ಜಸ್ಟ್ ಕನೆಕ್ಟೆಡ್ ದ ಮೂವಿ ಫಾರ್ ಅವೆಂಜರ್ಸ್ ಡೂಮ್ಸ್ಡೇ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಮೂವಿ ಆ್ಯಸ್ ವೆಲ್. ಓಕೆ, ಮೂವಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ವಿ ಎಂಜಾಯ್ಡ್ ದ ಮೂವಿ. ಆ್ಯಂಡ್ ಕೆಳಗಡೆ ಬಂದು ನೋಡೋ ಅಷ್ಟರಲ್ಲಿ ನನ್ನ ಮಕ್ಕಳು ಹೆಲ್ಮೆಟ್ನೇ ಎದ್ದೆಬ್ಬಿಟ್ಟಿದ್ರು. ಐ ವಾಸ್ ಲೈಕ್ ವಾಟ್ ದ ಹೆಲ್. ಹೌ ಸಂಬಡಿ ಕ್ಯಾನ್ ಸ್ಟೀಲ್ ಅ ಹೆಲ್ಮೆಟ್ ಅಲ್ವಾ. ಓ ಮೈ ಗಾಡ್, ಇಟ್ ವಾಸ್ ಬ್ಲಂಡರ್ ಆ ಟೈಮಲ್ಲಿ. ನನಗೂ ಶಾಕ್ ಆಗೋಯಿತು, ನಿಕ್ಕಿಗಂತೂ ಫುಲ್ ಶಾಕ್. ಅದು ಮಾಲಲ್ಲಿ ಅಷ್ಟು ಸೆಕ್ಯೂರಿಟಿ ಆಗಿ ಅಷ್ಟು ಕ್ಯಾಮ್ರಾ ಅದೆಲ್ಲ ಇರುತ್ತೆ. ಸೊ ದೇ ಡಿಂಟ್ ಇವನ್ ಕೇರ್. ಅದು ಒಂದು ಬೈಕಲ್ಲಿ 2 ಹೆಲ್ಮೆಟ್ ಪಕ್ಕದಲ್ಲಿ ನಂದೊಂದು ನಿಕ್ಕಿದೊಂದು ಇತ್ತಲ್ಲ, ನಂದೊಂದು ಹಳೆಯಲ್ಲಿ ಇನ್ನೊಂದು ಹೆಲ್ಮೆಟ್ ಇತ್ತು. ಅದನ್ನು ನಿಕ್ಕಿ ಯೂಸ್ ಮಾಡ್ತಾಯಿದ್ಲು. ಆ ಹೆಲ್ಮೆಟ್ನ ಇಟ್ಬಿಟ್ಟು ಹೊಸ ಹೆಲ್ಮೆಟ್ನ ಎತ್ಕೊಂಡೋಗ್ಬಿಟ್ಟವ್ರೆ. ಐ ಮೀನ್ ಎತ್ಕೊಂಡೋಗ್ಬಿಟ್ಟಿಲ್ಲ, ಕತ್ಕೊಂಡೋಗ್ಬಿಟ್ಟಿದ್ದಾರೆ ಕಳ್ಳನ ಮಕ್ಕಳರು. ಸೊ ತುಂಬ ಹಾರ್ಟ್ ಬ್ರೇಕ್ ಆಯಿತು ನನಗೆ. ಬಿಕಾಸ್ ಒಂದು ಹೆಲ್ಮೆಟ್ ತೊಗೊತೀರಾ ಅಂದರೆ ಯು ಡೂ ಅ ಲಾಟ್ ಆಫ್ ರಿಸರ್ಚ್ ಆ್ಯಂಡ್ ಆಲ್ ಆ್ಯಂಡ್ ಯು ಗೋ ಬೈ ದ್ಯಾಟ್. ಸೊ ಈವನ್ ದೋ ಇಫ್ ಇಟ್ಸ್ ಹಾಫ್ ಫೇಸ್ ಹೆಲ್ಮೆಟ್, ನಂಗೆ ಸಖತ್ ಇಷ್ಟ ಆಯ್ತು ಅದು. ಸಖತ್ ಬೇಜಾರಾಗೋಯ್ತು ಮಾತ್ರ. ಸೊ ಅದಕ್ಕೆ ನಾನು ನಿಕ್ಕಿತಾನೆ ಅಲ್ಲೇ ಅಂದ್ಕೊಂಡು ಶಾಪ ಹಾಕ್ಬಿಟ್ವಿ. ಯಾರು ನನ್ನ ಹೆಲ್ಮೆಟ್ ತೊಗೊಂಡು ಯೂಸ್ ಮಾಡಿದಾರೆ ಅವ್ರು ತಲೆ ಕೂದಲೆಲ್ಲ ಉದ್ರೋಗ್ಬಿಡೋ, ಯೂಸ್ ಮಾಡ್ತಾ ಇದ್ದಾಗ ಎಲ್ಲ ತಲೆ ಕೂದಲು ಉದ್ರೋಗ್ಬಿಡ್ಬೇಕು ಅಂತ ಶಾಪ ಹಾಕ್ಬಿಟ್ಟು ವಿ ಜಸ್ಟ್ ಮೂವ್ಡ್ ಆನ್. ಬಟ್ ಸ್ಟಿಲ್ ನಾನು ಎಲ್ಲ ರೈಡ್ಸ್ ಎಲ್ಲ ಹೋದಾಗ ಹೆಲ್ಮೆಟ್ಸ್ ಕ್ಯಾರಿ ಮಾಡೋದು, ಆಲ್ ದೋಸ್ ಥಿಂಗ್ಸ್ ಇಟ್ಸ್ ಅ ಹ್ಯಾಸಲ್. ಸೊ ಅದಕ್ಕೆ ಏನು ಪ್ಲ್ಯಾನ್ ಮಾಡಿದೆ ಅಂದರೆ, ಅಟ್ಲೀಸ್ಟ್ ಒಂದು ಟಾಪ್ ಬಾಕ್ಸ್ ಹಾಕ್ಸ್ಕೊಳ್ಳೋಣ ಅಂತ ಹಿಂದೆಗಡೆ ಹೆಲ್ಮೆಟ್ ಇಡೋ ಥರ. ಅಲ್ಯೂಮಿನಿಯಂ ಟಾಪ್ ಬಾಕ್ಸು ಎಲ್ಲ ಏನೋ ಒಂದು ಬಜೆಟಲ್ಲಿ ಬರುತ್ತೆ. ಅಟ್ಲೀಸ್ಟ್ ಅದೊಂದು ಹಾಕ್ಸ್ಕೊಳ್ಳೋಣ, ಸೇಫಾಗಿರುತ್ತೆ. ಬಿಕಾಸ್ ದೀಸ್ ಹೆಲ್ಮೆಟ್ಸ್ ಆರ್ ವೆರಿ ಕಾಸ್ಟ್ಲಿ. ಇವಾಗ ನಂದು ಹೆಲ್ಮೆಟ್ ಸೆಟಪ್ನೇ ನೀವು ನೋಡ್ತೀರಾ ಅಂದರೆ ಇಂಟರ್ಕಾಮು, ಹೆಲ್ಮೆಟು ಎಲ್ಲ ಸೇರಿ ಒಂದು 16,000-17,000 ಹೋಗುತ್ತೆ. ಆ್ಯಂಡ್ ಅದನ್ನು ಸೇಫಾಗಿಟ್ಟಿಲ್ಲ ಅಂದರೆ ಹೋಪೇ ಹೊಂಟೋಯ್ತು ನಂದು ಲಾಸ್ಟು. ಐ ಲಾಸ್ ದ ಹೋಪ್. ನಿಮಗೂ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ಸೊ ಅದಕ್ಕೆ ನೆಕ್ಸ್ಟ್ ಫ್ಯೂಚರ್ ರೈಡ್ಸ್ಗಾಗಲಿ, ಇಲ್ಲ ನಾವೆಲ್ಲಾದರೂ ಇಲ್ಲೇ ಮನೆ ಹತ್ರ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಹೆಲ್ಮೆಟ್ ಇಡೋದಕ್ಕಾದರೂ ಏನಾದರೂ ಒಂದು ಸೊಲ್ಯೂಷನ್ ಬೇಕು ಅಂದ್ಬಿಟ್ಟು ಐ ಥಾಟ್ ಲೆಟ್ಸ್ ಗೋ ಫಾರ್ ಅ ಟಾಪ್ ಬಾಕ್ಸ್. ಸೊ ಏನು ಮಾಡೋಕ್ಕಾಗಲ್ಲ. ಜನರೇ ಹಿಂಗೆ ಅಂದರೆ ಏನು ಮಾಡ್ತೀರ ಹೇಳಿ. ಒಂದು ಹೆಲ್ಮೆಟ್ ತೊಗೊಳೋಕೆ ಯೋಗ್ಯತೆ ಇಲ್ದವ್ರು ಅವರೇ ಕತ್ಕೊಂಡು ಹೋಗೋದು. ಯಾರು ಕತ್ಕೊಂಡು ಹೋಗಿದಾರೋ ನನ್ನ ಮಕ್ಕಳು, ಲೈಕ್ ಐ ಸೆಡ್, ದೇ ವಿಲ್ ಗೋ ಬಾಲ್ಡ್.
ಎನಿವೇಸ್ ನಮ್ಮ ಮನೆ ಹತ್ರನೇ ಇರೋದು ಶಾಪು. ನೋಡೋಣ, ಅಲ್ಲಿ ಹೋಗಿ ನೋಡ್ತೀನಿ ಏನು ಸೀನು ಅಂತ, ಎಷ್ಟು ಬಜೆಟಲ್ಲಿ ಏನು ಸಿಗುತ್ತೆ ಅಂತ ನೋಡೋಣ. ಈ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ. ಆಮೇಲೆ ಹ್ಯಾವ್ ಅನದರ್ ಪ್ಲ್ಯಾನ್ ಆ್ಯಸ್ ವೆಲ್. ಸೊ ಅದೆಲ್ಲ ವರ್ಕೌಟ್ ಆದರೆ ಇಟ್ ವಿಲ್ ಬಿಕಮ್ ಅನ್ ಅಮೇಝಿಂಗ್ ವ್ಲಾಗ್. ಫಾರ್ ದ್ಯಾಟ್ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ನಿಲನ್ ವ್ಲಾಗ್ಸ್ ಕನ್ನಡ. ಇದೇ ಅಂಗಡಿಗೆ ಗೈಸ್ ನಾನು ಬರೋದು, ಎಕ್ಸ್ಟ್ರೀಮ್ ಬೈಕರ್ಸ್. ಯೂಶ್ವಲಿ ಸಕ್ಕತ್ತಾಗಿ ಬಜೆಟ್ ಫ್ರೆಂಡಲ್ಲಿ ನಮ್ಮ ಯಾಸಿರ್ ಬೈ ಎಲ್ಲ ಆ್ಯಕ್ಸಸರೀಸ್ ಕೊಡ್ತಾರೆ ನನಗೆ. ಸೊ ನಾನು ಫುಲ್ ಬೈಕ್ ಸೆಟಪ್ ನೋಡ್ತೀರಾ ಅಂದರೆ ಎಲ್ಲ ಇನ್ಕ್ಲೂಡಿಂಗ್ ಈ ಇಂಜಿನ್ ಗಾರ್ಡಿಂದ ಹಿಡ್ದು ಸ್ಯಾಡಲ್ಸಿಂದ ಹಿಡ್ದು ಈ ಕ್ಯಾರಿಯರ್ ಎಲ್ಲನೂ ಇವರೇ ಹಾಕಿರೋದು. ಎವ್ರಿಥಿಂಗ್ ಇನ್ಕ್ಲೂಡಿಂಗ್ GPS ಮೌಂಟು ಆಗಲಿ, ಇಲ್ಲ ಏನದು ದಿಸ್ ಮೊಬೈಲ್ ಹೋಲ್ಡರ್ ಆಗಲಿ, ಈವನ್ ಇಲ್ಲಿ ನಂದೊಂದು ಇವಾಗ ರೀಸೆಂಟಾಗಿ ಮೊಬೈಲ್ ಚಾರ್ಜರ್ ಹಾಕ್ಸಿದ್ದೀನಿ, ಇದೂ ಇವರೇ ಫಿಟ್ ಮಾಡಿಕೊಟ್ಟಿದ್ದು. ಆ್ಯಂಡ್ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಚಂದ್ರ ಲೇಔಟ್ ಹತ್ರ ಇದ್ದರೆ ದಿಸ್ ಇಸ್ ದ ಬೆಸ್ಟ್ ಸ್ಪಾಟ್ ಫಾರ್ ಯು ಗೈಸ್ ಟು ಕಮ್ ಆ್ಯಂಡ್ ವಿಸಿಟ್. ಟಾಪ್ ಬಾಕ್ಸ್ಗೆ ಅಂತ ಬಂದೆ, ಸಂಡೇ ಇವತ್ತು. ಬೈ ಗೋಡನ್ ಕ್ಲೋಸು, ಟಾಪ್ ಬಾಕ್ಸ್ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಬೇರೆ ಎಲ್ಲಾದರೂ ಸಿಗುತ್ತಾ ಅಂತ ನೋಡ್ತೀನಿ, ಇಲ್ಲ ಅಂದರೆ ನಾಳೆ ಬಂದು ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅವ್ರು ಈಚೆ ಹೋದರು. ಸೊ ಆ್ಯಂಡ್ ನೋಡೋಣ, ನೆಕ್ಸ್ಟ್ ಸಲ ಆದರೂ ಸಿಕ್ಕಿದ್ರೆ ಐ ವಿಲ್ ಟ್ರೈ. ಇಫ್ ನಾಟ್, ನಾಳೆ ಬಂದು ಇಲ್ಲೇ ಹಾಕ್ಸ್ಕೊತೀನಿ. ಆ್ಯಂಡ್ ಬಿಸ್ನೆಸ್ ಮಾಡಿದ್ರೆ ನಮ್ಮ ಬೈಗೆ ಬಿಸ್ನೆಸ್ ಮಾಡೋಣ ಅಂತಷ್ಟೇ. ಎಲ್ಲ ಇದರಲ್ಲೂ ಹೆಲ್ಪ್ ಮಾಡ್ತಾರೆ. ನಂದು ಇಲ್ಲೊಂದು GPS ಮೌಂಟ್ ಇತ್ತು, US ಇಂದ ತರಿಸಿದ್ದೆ. ಸೊ ಅದನ್ನು ಇವರೇ ಇನ್ಸ್ಟಾಲ್ ಮಾಡಿದ್ರು. ಬಟ್ ಅದು ಸ್ವಲ್ಪ ದಿವಸನೇ ಬಂದಿದ್ದು, ಕೈ ಕೊಟ್ಬಿಡ್ತಾರೆ ಅದು. ಬಿಕಾಸ್ ಇಟ್ ಇಸ್ ಫ್ರಮ್ ಚೈನಾ, ಆಲ್ ದ ವೇ ಫ್ರಮ್ ಚೈನಾ. ಈ ಚೈನಾಯಿಂದ USಗೆ ಇಂಪೋರ್ಟ್ ಮಾಡಿಸಿ ಆಮೇಲೆ ನನ್ನ ಕಸಿನ್ ಒಬ್ಬರು ತೊಗೊಬಂದು ಕೊಟ್ಟಿದ್ರು. ಆ್ಯಂಡ್ ಬಟ್ ಇನ್ಸ್ಟಾಲೇಷನ್ಸ್ ಎಲ್ಲ ಇಲ್ಲೇ ಆಗಿದ್ದು. ಸಖತ್ತಾಗೆ ಬೈಕ್ ಸೆಟಪ್ ಎಲ್ಲ ಮಾಡಿಕೊಡ್ತಾರೆ. ಸೊ ರೈಟ್ ನಾವು ಮೇಲ್ಗಡೆ ಅಲ್ಲೊಂದು ಶಾಪ್ ಇದೆ, ನೋಡೋಣ ಅಲ್ಲಿ ಟಾಪ್ ಬಾಕ್ಸು ಸಿಗುತ್ತಾ ಇಲ್ವಾ ಅಂತ. ಸಿಕ್ಕಿದ್ರೆ ಇಲ್ಲಿ ತೊಗೊಬಂದು ಇನ್ಸ್ಟಾಲ್ ಮಾಡಿಸ್ಕೊಳ್ಳೋಣ, ಇಲ್ಲ ಅಂದರೆ ನಾಳೆ ಬರೋಣ. ಲೆಟ್ಸ್ ಗೋ. ಟಾಪ್ ಬಾಕ್ಸ್ ಏನೋ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲೇ ನೋಡೋಣ ಇದು ಎಷ್ಟು ಕೊಡ್ತಾರೆ ಅಂತ. ಇಟ್ ಈಸ್ ಲುಕಿಂಗ್ ಗುಡ್ ಬಟ್ ಸ್ಮಾಲ್ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ. ಟಾಪ್ ಬಾಕ್ಸ್ ಸಿಕ್ಕಿದೆ ಮಾತ್ರ, ಚೆನ್ನಾಗಿದೆ. ಈ ಸೇಯಿಂಗ್ ಅರೌಂಡ್ 6,000 ಏನೋ, ಬಟ್ ಇಟ್ಸ್ ವರ್ತ್ ಅಂತ ಅನ್ನಿಸ್ತಾ ಇದೆ. ಇಫ್ ಯು ಸಿ ದಿಸ್ ಟಾಪ್ ಬಾಕ್ಸ್ ಫುಲ್ ಪ್ರೀಮಿಯಮ್ ಆಗಿದೆ ಮಾತ್ರ. ಸಮಥಿಂಗ್ RP ರೇಸಿಂಗ್ ಇಸ್ ದ ಬ್ರ್ಯಾಂಡ್. ಅರೌಂಡ್ 6,000 ಏನೋ ಅಂದರು. ಇಫ್ ಯು ಸಿ ದ ಡಿಸೈನ್ ಇನ್ಸೈಡ್, ಕ್ವಾಲಿಟಿ ಆಗಿದೆ. ನನ್ನ ಫುಲ್ ಹೆಲ್ಮೆಟ್ ಒಳಗಡೆ ಹೋಗುತ್ತೆ. ದಟ್ಸ್ ವಾಟ್ ಐ ಟೆಸ್ಟೆಡ್. ನಂದು ಇದು ಅಡ್ವೆಂಚರ್ ಹೆಲ್ಮೆಟು ಕಂಪ್ಲೀಟಾಗಿ ಫಿಟ್ ಆಗುತ್ತೆ. ಆ್ಯಂಡ್ ಇಫ್ ಐ ಕ್ಲೋಸ್ ದಿಸ್, ಯಸ್, ಇಟ್ಸ್ ವರ್ಕಿಂಗ್. ಅಮೇಝಿಂಗ್. ಲೀಕ್ ಪ್ರೂಫ್ ಬ್ರೋ ಇದು? ವಾಟರ್ ಪ್ರೂಫ್ ಇದೆಯಾ? ಏನು ವಾರಂಟಿ ಇದೆಯಾ ಇದಕ್ಕೆ? ವಾರಂಟಿ ಇಲ್ಲ ಅನ್ಸುತ್ತೆ. ವಾರಂಟಿ ಇಲ್ವಾ? ಸೊ ವಾರಂಟಿ ಎಲ್ಲ ಏನಿಲ್ಲ. ಸೊ ಅದಕ್ಕೆ ಡಿಸ್ಕೌಂಟಲ್ಲಿ ಕೊಡ್ತಾರೆ. ಅದಕ್ಕೆ ಡಿಸ್ಕೌಂಟಲ್ಲಿ ಕೊಡ್ತಾರೆ. ಇಲ್ಲ, ಅದು 1 ಇಯರ್ ಇದು. 1 ಇಯರು ಇದು ವೇಟರ್ ಆಗಿ ಬರುತ್ತೆ, ಇದಕ್ಕೆಲ್ಲ ಬರಲ್ಲ. ಇದಕ್ಕೆಲ್ಲ ಇಲ್ವಾ? ಸೊ ಎನಿವೇ ಚೆನ್ನಾಗಿದೆ. ಇಟ್ ಈಸ್ ಇನ್ ಮೈ ಬಜೆಟ್. ತೊಗೊಂಡೋಗೋಣ. ಇದು ಫಿಟ್ ಮಾಡಲ್ಲ ಅಂತೇನೋ ಅಂದರು, ಕೆಳಗಡೆ ಫಿಟ್ ಮಾಡಿಸ್ಬೇಕಾ? ಫಿಟ್. ಇದು ಪ್ಲೇಟು ನೀವು ಹಾಕ್ಸಿದ್ದೀರಾ? ಪ್ಲೇಟ್ ರ್ಯಾಕ್ ಇದೆ. ಅದು ಎಷ್ಟು ವೇಟ್ ತಡಿಬೋದು ಅನ್ಸುತ್ತೆ. ದೊಡ್ಡ ರ್ಯಾಕ್ ಏನೋ ಅದು. ದೊಡ್ಡದು ಕೇಳಿ ನೋಡಿ ಒಂದ್ಸತಿ. ಆಮೇಲೆ ಏನಾದರೂ ವ್ಯಾಬ್ಲಿಂಗ್ ಆಗುತ್ತೆ, ವಾಬ್ಲಿಂಗ್ ಇಷ್ಟು ಬರುತ್ತೆ ಅಂತ ಪ್ಲೇಟ್ ಇಲ್ಲ ಅಂದ್ರೆ. ಒಂದ್ಸತಿ ಟೆಸ್ಟಿಂಗ್ ಮಾಡಲ್ಲ ಅಂತ ಹೇಗೆ ಕಾಣಿಸುತ್ತೆ ಬೈಕಲ್ಲಿ. ಕೆಳಗಡೆ ನಮ್ಮದು ಚಿಕ್ಕದಿದೆ, ಬಟ್ ಯಾ ಇಟ್ಸ್ ಲುಕಿಂಗ್ ಗುಡ್, ನಾಟ್ ಬ್ಯಾಡ್. ಸಗದಾಗಿ ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಗೋ. ಬ್ಯಾಕ್ ರೆಸ್ಟ್ ಇಲ್ಲ, ಬ್ಯಾಕ್ ರೆಸ್ಟ್ ಹಾಕಿಸ್ಕೋಬೇಕು. ಎಸ್ ಬ್ರೋ, ಡನ್ ಡೀಲ್. ಹೆಲ್ಮೆಟ್ ಕಳ್ರೆಲ್ಲ ಬೈಕ್ ನಂದು ಮುಟ್ಟಕ್ಕಾಗಲ್ಲ. ಐ ವಾಸ್ ಜಸ್ಟ್ ಸರ್ಚಿಂಗ್ ಫಾರ್ ಸಮ್ ನ್ಯೂ ಹೆಲ್ಮೆಟ್. ಇದು ನೋಡಿ, ಸ್ಟೀಲ್ ಬರ್ಡ್ ಅವ್ರದ್ದು ಹೆಲ್ಮೆಟ್, ವಿಂಟೇಜು. ಕ್ರೇಜಿ ಆಗಿದೆ ಮಾತ್ರ, ಸಕ್ಕತ್ತಾಗಿದೆ. ಸೊ ಇಫ್ ಯು ಸಿ, ಅದರದ್ದು ಏನಪ್ಪ ಫ್ರಂಟ್ ವೈಸರು ಒಳಗಡೆ ಹೋಗುತ್ತೆ ಹಿಂಗೆ, ಆಮೇಲೆ ಇದು ಹಿಂಗೆ ಮೇಲ್ಗಡೆ ಹೋಗುತ್ತೆ. ಸೂಪರ್ ಆಗಿದೆ ಮಾತ್ರ. ನೋಡೋಣ, ಕಲ್ದೋಯ್ತಲ್ಲ, ಇದೊಂದು ತೊಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಖಿತಾ ಯೂಸ್ ಮಾಡ್ತಾಳೆ, ಏನಾದರೂ ಮಮ್ಮಿ ಯೂಸ್ ಮಾಡ್ತಾರೆ. ಸೊ ಸ್ಟೀಲ್ ಬರ್ಡ್ ಅವ್ರದ್ದು ಇದು M ಸೈಜು.
ಎಕ್ಸೆಲ್ ಇಲ್ಲ ಅನಿಸುತ್ತೆ, ಎಲ್ ಸೈಜ್ ತೊಗೊಬರೋಕೆ ಹೋಗಿದ್ದಾರೆ. ಸೊ ಎಮ್ ಸೈಜ್ ಸಖತ್ ಚಿಕ್ಕದಾಗ್ಬಿಡುತ್ತೆ. ಬಟ್ ಇಫ್ ಯು ಸಿ ಕ್ರೇಜ್ ಆಗಿದೆ ಮಾತ್ರ ಅಲ್ಲ. ಲೆಟ್ಸ್ ಗೋ. ಈ ಹೆಲ್ಮೆಟ್ನು ಹಾಕಿ ಟ್ರೈ ಮಾಡ್ತಾ ಇದ್ದೆ ಒಳಗಡೆ. ಇಫ್ ಯು ಸಿ ಸಖತ್ತಾಗಿದೆ ಹೆಲ್ಮೆಟ್, ಇದು ವಿಂಟೇಜ್ ಕ್ರೇಜ್ ಆಗಿದೆ ಮಾತ್ರ. ಇದಕ್ಕೆ ವೈಸರು ಅದಕ್ಕೆ ಸಪ್ರೇಟ್ ಸ್ಮೋಕ್ ವೈಸರ್ ಎಲ್ಲ ಬರುತ್ತೆ. ಆ್ಯಂಡ್ ಇದೂ ನೀಟಾಗಿ ಫಿಟ್ ಆಗುತ್ತೆ ಬಾಕ್ಸ್ ಒಳಗಡೆ. ಎಸ್, ಕ್ರೇಜಿ. ಹಾಕ್ಬಿಡ್ಲಾ? ಎಲ್ಲರೂ ಗೈಸ್ ಕ್ಯಾಮ್ರಾ ತೊಗೊಂಡ್ರೆ ಫುಲ್ ಶೈ ಆಗ್ತಾರೆ ಅಂತ ಗೊತ್ತಿಲ್ಲ. ಎಂತಕ್ಕೆ ಬ್ರೋ? ಅಭ್ಯಾಸ ಇಲ್ಲ ಅಂತ. ಸೊ ಇದಕ್ಕೊಂದು ಸ್ಮೋಕ್ ವೈಸರು ಬಂದಿದೆ ಹೆಲ್ಮೆಟ್ಗೆ. ಅದು ಇಟ್ಸ್ ಅ ನ್ಯೂ ಹೆಲ್ಮೆಟ್. ಅದನ್ನು ಹೆಂಗೆ ಒಳಗಡೆ ಹಾಕೋದು ಅಂತೂ ಗೊತ್ತಿಲ್ಲ. ಮೇ ಬಿ ಎಲ್ಲ ಏನೋ ಬಟನ್ಸ್ ಎಲ್ಲ ತೆಗೆದು ಹಾಕಬೇಕು ಅನಿಸುತ್ತೆ. ಲೆಟ್ಸ್ ಸಿ, ನೋಡೋಣ. ಅದು ರೈಟ್ ನೌ ಇಟ್ ಈಸ್ ಹಾಂ ಒಳಗಡೆ ಬರುತ್ತೆ. ಅದ್ರೊಳಗಡೆನ ಓಪನ್ ಮಾಡಿ ಫುಲ್ ಎಲ್ಲ ಕುಷನ್ ಎಲ್ಲ ಬಿಚ್ಚಿ ಆಮೇಲೆ ಹಾಕಬೇಕು. ಬಟ್ ರೈಟ್ ನೌ ವಿ ವಿಲ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಮೇ ಬಿ ಫ್ಯೂಚರಲ್ಲಿ ಫುಲ್ ಸ್ಕ್ರ್ಯಾಚ್ ಆದರೆ ಇದಕ್ಕೆ ಶಿಫ್ಟ್ ಆಗೋಲ್ಲ. ಇದು ಎಷ್ಟು ಬರುತ್ತೆ ವೈಸರು? 250 ರುಪೀಸಾ? ಓಕೆ, ಇಟ್ಸ್ 250 ರುಪೀಸ್ ಅಡಿಷ್ನಲಿ ತೊಗೋಬೇಕು ಅಂದರೆ. ಸೊ ಎವ್ರಿಥಿಂಗ್ ಈಸ್ ಇನ್. ಹೋಗಿ ಅಲ್ಲಿ ಕೆಳಗಡೆ ಯಾಸಿರ್ ಹತ್ರ ಫಿಟ್ ಮಾಡ್ಸೋಣ. ಲೆಟ್ಸ್ ಗೋ. ಸೊ ಗೈಸ್, ಇದೇ ಶಾಪು, ಮೋಟೋ ರಿಡ್ಜರ್. ನಮ್ಮ ಯಾಸಿರ್ ಬೈದು ಶಾಪ್ ಅಲ್ಲಿ ಕೆಳಗಡೆ ಇದೆ. ಅಲ್ಲೋಗಿ ಫಿಟ್ ಮಾಡ್ಸೋಣ ಅಂತ ತೊಗೊಂಡೋಗ್ತಾ ಇದ್ದೀವಿ ಈಗ. ಸೊ ನಂದು ವಯಾಟರ ಬ್ಯಾಗ್ಸ್ ಎಲ್ಲ ನೀವು ನೋಡಿದ್ದೀರಾ ಅಂದರೆ ನನ್ನ ರೈಡ್ಸಲ್ಲಿ ಇಲ್ಲೇ ಇದೆ ನೋಡಿ. ಈ ವಯಾಟರ ಬ್ಯಾಗ್ಸ್ ಎಲ್ಲ ನಾನು ಇಲ್ಲೇ ತೊಗೊಂಡಿದ್ದು. ಸಖತ್ತಾಗಿ ಹೆಲ್ಪ್ ಮಾಡ್ತಾರೆ. ದೇ ಆಲ್ಸೋ ಗಿವ್ ವೆರಿ ಗುಡ್ ಡಿಸ್ಕೌಂಟ್. ಆ್ಯಂಡ್ ಯೂಶ್ವಲಿ ಪ್ರಾಡಕ್ಟ್ ಡಿಸ್ಕೌಂಟೆಲ್ಲ ಇರುತ್ತೆ, ಬಟ್ ದೇ ಆಲ್ಸೋ ಗಿವ್ ವೆರಿ ಗುಡ್ ಡಿಸ್ಕೌಂಟ್. ವೆರಿ ನೈಸ್. ಸೊ ನನ್ನ ಬೈಕು ಇಲ್ಲಿ ಇವರು ಪಾಪ ಅಲ್ಲಿವರೆಗೂ ಬರ್ತೀನಿ ಅಂತ ಹೇಳಿದ್ರು. ಅದನ್ನ ಹೆಂಗೆ ಎತ್ಕೊಂಡು ಹೋಗೋದು ಫಿಟ್ ಮಾಡ್ದಿರಾ? ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಯಾಸಿರ್ ಹತ್ರ ಫಿಟ್ ಮಾಡ್ಸೋಣ. ನೀವು ಇಲ್ಲೇ ಚಂದ್ರ ಲೇಔಟ್ ಹತ್ರ ಏನಾರು ಇದ್ದೀರಾ ಅಂದರೆ ಯು ಕ್ಯಾನ್ ಆರಾಮ್ಸೆ ಕಮ್ ಶಾಪ್ ಅಟ್ಸ್ ಮೋಟೋ ರಿಡ್ಜರ್. ಗೈಸ್, ಇದೆ ನಮ್ಮದು ಯಾಸಿರ್ ಬೈದು ಶಾಪು. ನಮ್ಮ ಹುಡುಗ ಫಿಟ್ಟಿಂಗ್ ಮಾಡ್ತಾನೀಗ ಹೋಗಿ. ಇವನ್ಗೂ ಕ್ಯಾಮ್ರಾ ಮುಂದೆ ನಾಚಿಕೆ. ಸೊ ಇಫ್ ಯು ಸಿ ಇನ್ ಎವ್ರಿಥಿಂಗ್ ದೇ ಹ್ಯಾವ್ ಫಾರ್ ಮೋಟರ್ಸೈಕಲ್. ಇಲ್ಲಿ ನೋಡ್ತೀರಾ ಅಂದರೆ ಫುಲ್ ಫಾಗ್ ಲೈಟ್ಸ್ ಇದೆ. ಇಲ್ಲೆಲ್ಲ ಫುಲ್ ಮೊಬೈಲ್ ಗಾರ್ಡ್ಸ್, ಮೊಬೈಲ್ ಹೋಲ್ಡರ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಎಕ್ಸಾಸ್ಟು, ಇಲ್ಲಿ ಬಂದರೆ ಸ್ಯಾಡಲ್ಸು, ಮತ್ತು ಕ್ರ್ಯಾಶ್ ಗಾರ್ಡ್ಸ್, ಪ್ಯಾನಿಯರ್ ಗಾರ್ಡ್ಸ್ ಆರ್ ಏನಪ್ಪ ಹೆಡ್ಲೈಟ್ಗೆ ಇದು ಎವ್ರಿ ಸಿಂಗಲ್ ಥಿಂಗ್ಸ್. ಹಾರ್ನ್ ಕೂಡ ಪಾಮ್ ಹಾರ್ನ್ ಬರೋ ಇದೆ. ಸೊ ಇವರೇ ನನಗೆ ಇನ್ಸ್ಟಾಲ್ ಮಾಡೋದು ಇವಾಗ ನನ್ನ ಬೈಕೆಲ್ಲ ಇವರು ಮತ್ತು ಯಾಸಿರ್ ಬೈನೇ ಮುಟ್ಟಿರೋದು, ಬೇರೆ ಯಾರು ಟಚ್ ಮಾಡಿಲ್ಲ. ಸಖತ್ತಾಗಿ ಕೆಲಸ ಮಾಡ್ತಾರೆ. ಲೈಕ್ ಐ ಸೆಡ್, ಚಂದ್ರ ಲೇಔಟಲ್ಲಿ ನೀವು ಇದ್ದೀರಾ ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಬನ್ನಿ ಎಲ್ಲರೂ, ನಮ್ಮದೇ ಶಾಪು. ಏನೇನು ಬೇಕು ತೊಗೊಳ್ಳಿ. ಯಾಸಿರ್ ಬೈ ಹತ್ರ ಬಾರ್ಗೇನ್ ಮಾಡಿ ಡಿಸ್ಕೌಂಟಲ್ಲೆಲ್ಲ ಮಾಡಿಕೊಡ್ತಾರೆ. ಪ್ರತಿಯೊಂದು ಐಟಮು ಸಿಗುತ್ತೆ, ಎವ್ರಿ ಸಿಂಗಲ್ ಥಿಂಗ್. ಎಲ್ಲ ಬೈಕ್ಸ್ಗೂ ಆಕ್ಸೆಸರೀಸ್ ಸಿಗುತ್ತೆ. ಅಕಸ್ಮಾತ್ ಇವ್ರ ಹತ್ರ ಸ್ಟಾಕ್ ಇಲ್ಲ ಅಂದರೆ ಟಕ್ ಅಂತ ಹೋಗಿ ತೊಗೊಬರ್ತಾರೆ ವೇರ್ ಹೌಸಿಂದ. ಎವ್ರಿ ಸಿಂಗಲ್ ಥಿಂಗ್ಸ್ ದೇ ಹ್ಯಾವ್, ಇನ್ಕ್ಲೂಡಿಂಗ್ ಚೈನ್ ಲೂಬ್ಸು, ಚೈನ್ ಕ್ಲೀನರ್ಸು, ಸ್ಟಿಕ್ಕರ್ಸು ಬೇಕು ಅಂದರೆ ಸ್ಟಿಕ್ಕರ್ಸು ಎಲ್ಲನೂ ಇಟ್ಟು. ಫ್ಲಿಪ್ಕಾರ್ಟಲ್ಲೂ ಡೀಲ್ ಮಾಡ್ತೀರಲ್ಲ ನೀವು? ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ, ಮೀಶೋನೂ ಎಲ್ಲದಕ್ಕೂ ಇವ್ರು ಇಲ್ಲಿಂದ ಸಪ್ಲೈ ಮಾಡ್ತಾರೆ. ಸೊ ಸ್ಮಾಲ್ ಶಾಪ್ ಅಂತ ಅನ್ಕೋಬೇಡಿ, ಬಟ್ ದೇ ಹ್ಯಾವ್ ಎವ್ರಿ ಸಿಂಗಲ್ ಥಿಂಗ್. ಕೆಳಗಡೆ ಬೈಕ್ ಅಲ್ಲಿ ನಿಲ್ಸಿದ್ದೀನಲ್ಲ, ಅಲ್ಲೇ ಫಿಟ್ಟಿಂಗ್ ಮಾಡ್ತಾರೆ, ಇವರೇ ಫಿಟ್ ಮಾಡಿಕೊಡ್ತಾರೆ. ಈವನ್ ಇಫ್ ಇಟ್ಸ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಸೇಫ್ ಆಗಿದೆ. ಇದುವರೆಗೂ ನಂಗೆ 3 years ಆಯಿತು ನಾನು ಬೈಕ್ ತೊಗೊಂಡು, ಆ್ಯಂಡ್ ಎಲ್ಲನೂ ಇಲ್ಲೇ ಹಾಕ್ಸಿರೋದು ನಾನು. ಸೊ ಇದುವರೆಗೂ ನಂಗೆ ಏನೂ ಪ್ರಾಬ್ಲಮ್ಸ್ ಬಂದಿಲ್ಲ. ವೈರಿಂಗ್ ಇಲ್ಲ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗೋದಾಗಲಿ ಏನೂ ಇಶ್ಯೂಸ್ ಬಂದಿಲ್ಲ. ಮಳೆಯಲ್ಲೆಲ್ಲ ಓಡಿಸಿದ್ದೀನಿ ನಾನು, ನೋಡಿದ್ದೀರಾ ಅನ್ಕೊತಿದ್ದೀನಿ ನಮ್ಮ ಬ್ಲಾಗ್ಸ್ ಎಲ್ಲ. ಮಳೆಯಲ್ಲಿ ಏನೋ ಎಲ್ಲ ಕಡೆನೂ ಓಡಿಸಿದ್ದೀನಿ. ನೀಟಾಗಿ ಟೇಪಿಂಗ್ ಎಲ್ಲ ಮಾಡಿ ಒಂಚೂರು ವಾಟರ್ ಹೋಗ್ದಾರ ಮಾಡಿಕೊಡ್ತಾರೆ. ಸೊ ಇಫ್ ಯು ಆರ್ ನಿಯರ್ ಬೈ, ಕಮ್ ಟು ಎಕ್ಸ್ಟ್ರೀಮ್ ಬೈಕರ್ಸ್. ನಡಿ ಬರೋ, ಫಿಟ್ ಮಾಡಿಕೊಡು. ನನ್ನ ಹತ್ರ ಇರೋ ಈ ಸ್ಮಾಲ್ ಟಾಪ್ ಬಾಕ್ಸಲ್ಲಿ 2 ಐಟಮ್ ಇಡೋಕ್ಕಾಗೋದು, ಅಷ್ಟೇ ಬೇಕಾಗಿರೋದು ಯೂಶ್ವಲಿ. ಬಟ್ 2 ಐಟಮ್ ಹಾಕೋಕ್ಕಾಗೋದು. ಇಟ್ಸ್ 5 liter ಟಾಪ್ ಬಾಕ್ಸು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ, ನಿಲನ್ ಬ್ಲಾಗ್ಸ್ ಕನ್ನಡ. ನಾನಿಲ್ಲಿ ಬರೀ ರೇನ್ ಜಾಕೆಟ್ ಮತ್ತು ರೇನ್ ಪ್ಯಾಂಟ್ಸ್ ಮಾತ್ರ ಇಡೋದು. ನಾನಿವಾಗ ಇದನ್ನು ಆಲ್ರೆಡಿ ಏನೋ ಕ್ಯಾರಿಯರ್ ಇದೆ ಇಲ್ಲಿ ದೊಡ್ಡದು. ಸೊ ಇದಕ್ಕೆ ಫಿಟ್ಟಿಂಗ್ ಮಾಡ್ಸೋಣ. ಸೊ ಬ್ರೋ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕೆಲಸ ಮಾಡೋದು.
ಸ್ಮಾಲ್ ಆಗಿ ತೋರಿಸ್ತೀನಿ ಹೇಗೆ ಫಿಟ್ ಮಾಡಿಕೊಡ್ತಾರೆ ಅಂತ. ಹೆಂಗಾಗ್ಬಿಟ್ಟಿದೆ ನೋಡು, ಫುಲ್ಲು ರಸ್ಟ್ ಹಿಡ್ದಾಗ್ಬಿಟ್ಟಿದೆ ಇದೆಲ್ಲ. ಫುಲ್ಲು ರ್ಯಾಕ್ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು. ಅದಕ್ಕೆ WD-40 ಹೊಡೆದು ಸ್ವಲ್ಪ ಕ್ಲೀನ್ ಮಾಡ್ಬಿಡೋಣ. ಗೈಸ್, ನಮ್ಮ ಯಾಸಿರ್ ಬೈ ಇಸ್ ಬ್ಯಾಕ್. ನೋಡಿದ್ವಿ ನಾನು ಅವಾಗಲೇ ಹೇಳ್ದಂಗೆ. ಸೊ ಇವರೆಲ್ಲ ಏನೋ ಫ್ಲಿಪ್ಕಾರ್ಟ್, ಅಮೆಝಾನ್ಗೆಲ್ಲ ಸೆಲ್ ಮಾಡ್ತಾರೆ ಒಳ್ಳೆ ಚೀಪ್ ಪ್ರೈಸಲ್ಲಿ. ಬನ್ನಿ ಇಲ್ಲಿಗೆ ಗೈಸ್. ಇದು ಟಾಪ್ ಬಾಕ್ಸ್ದು ಪ್ಲೇಟು. ಫಸ್ಟು ರ್ಯಾಕ್ ಹಾಕಬೇಕು ಇಲ್ಲಿ, ಅದ್ರ ಮೇಲೆ ಟಾಪ್ ಬಾಕ್ಸ್ದು ಪ್ಲೇಟ್ ಬರುತ್ತೆ. ಇದನ್ನು ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ ಈಗ ನಾವು. ಇದು ಫಿಟ್ಟಾಗಿ ಹೋಯ್ತು ಅಂದರೆ ಬಾಕ್ಸ್ ಫಿಟ್ ಆದಂಗೆ ಅಲ್ವಾ ಬ್ರೋ? ಹೇಳ ಮಾತಾಡೋ ಗೈಸ್. ತೋರಿಸಿ ಇನ್ನೊಂದ್ಸತಿ, ತೋರಿಸೋ ಮಗ. ಓಪನ್ ಮಾಡು ಗೈಸ್. ನೋಡಿ ಇಲ್ಲಿ ಇದು 4 ಹೋಲ್ ಇದೆ ಅಲ್ಲ. ಸೊ ಇದನ್ನ ಇದ್ರ ಮೇಲೆ ಫಿಟ್ ಮಾಡಿ ಆಮೇಲೆ ಪುಷ್ ಮಾಡೋದಷ್ಟೇ. ಫಿಟ್ ಆಯಿತು ಈಸಿಯಾಗಿ. ಎಸ್, ಲೆಟ್ಸ್ ಗೋ. ಹಾಕಿ ತಳ್ಳೋದ್ರೆ ಆಗೋಯ್ತು. ಆಮೇಲೆ ಇಲ್ಲೊಂದು ಲಾಕ್ ಬರುತ್ತೆ ಕೆಳಗಡೆ ಅಷ್ಟೇ. ದ್ಯಾಟ್ಸ್ ಇಟ್, ಸಿಂಪಲ್. ಇದು ಇಲ್ಲೊಂದು ಲಾಕ್ ಇದೆ, ಇದನ್ನು ಲಾಕ್ ಮಾಡಬೇಕು. ಇಲ್ಲೊಂದು ಲಾಕ್ ಬರುತ್ತೆ, ಕೀಯಲ್ಲಿನೇ ಲಾಕ್ ಮಾಡಬೇಕಾ? ಸೊ ಇಲ್ಲೊಂದು ಲಾಕ್ ಬರುತ್ತೆ, ಇಲ್ಲೊಂದು ಲಾಕ್ ಬರುತ್ತೆ. ಇದೊಂದು ಯೂಶಲಿ ರೈಟ್ ಓಪನ್ ಮಾಡಬೇಕು. ಇದು ಒಂದು ಪ್ರೆಸ್ ಮಾಡಿ ಅಷ್ಟೇ, ಈಸಿ ಬಂದ್ಬಿಡುತ್ತೆ. ಆಮೇಲೆ ಫಸ್ಟ್ ಓಪನ್ ಮಾಡಿ. ದಟ್ಸ್ ಇಟ್. ಓಕೆ, ಫಿಟ್ ಆಗೋಯ್ತು ಗೈಸ್. ಸೂಪರಾಗಿ ಕಾಣಿಸ್ತದೆ ಮಾತ್ರ ಬೈಕು. ಇಫ್ ಯು ಸಿ ಫ್ರಮ್ ಓವರ್ ಆಲ್ ಪರ್ಸ್ಪೆಕ್ಟಿವ್ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಇಲ್ಲಿ ನೋಡಿ, ಇಟ್ ಲುಕ್ಸ್ ಲೈಕ್ ಅ ಬೀಸ್ಟ್. ಅಮೇಝಿಂಗ್. ಬ್ಲ್ಯಾಕ್ ಬೈಕು, ಬ್ಲ್ಯಾಕ್ ಟಾಪ್ ಬಾಕ್ಸ್. ಏನೇನು ಆಕ್ಸೆಸರೀಸ್ ಇದೆ ಎಲ್ಲ ಬೈಕು A to Z ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ಮೋಟೋ ಕೇರ್, ಮೋಟೋ ಟಾರ್ಕ್, ಲೆಜೆಂಡ್ರಿ, ಯಾವ್ದು ಬೇಕಾದರೂ ಬ್ರ್ಯಾಂಡ್ ಚೆಕ್ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡಿ, ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸ್ಟಾಕ್ ಯಾವುದಾದ್ರು ಸ್ಟಾಕ್ ಇಲ್ಲ ಅಂದ್ರೂ ವಿತಿನ್ 1 day 2 days ಸ್ಟಾಕ್ ಅರೇಂಜ್ ಮಾಡಿಕೊಡ್ತೀನಿ. ಬೆಸ್ಟಿಂದ ಬೆಸ್ಟ್ ಪ್ರೈಸ್ ಎಲ್ಲಾದರೂ ವಿಚಾರಿಸಿ ಆಮೇಲೆ ತೊಗೊಂಡು ಬನ್ನಿ. ಅದಕ್ಕಿಂತ ಬೆಸ್ಟ್ ಪ್ರೈಸ್ ಮಾಡ್ತೀವಿ. ಹೆಡ್ಲೈಟ್ ಇರಲಿ, ಎವ್ರಿ ಆಕ್ಸೆಸರೀಸ್ ಫಾರ್ 2 wheelers ವಿಲ್ ಪ್ರೊವೈಡ್. ಎಸ್, ಪ್ಲಸ್ ಫಿಟ್ಟಿಂಗ್ ಗೈಸ್. ಫಿಟ್ಟಿಂಗು ಇಲ್ಲೇ ಮಾಡ್ತಾರೆ. ನೀನು ತೊಗೊಂಡು ಹೋಗಿ ಎಲ್ಲಾರ ಬೇರೆ ಕಡೆ ಮಾಡಿಸಿ ಅಂತೆಲ್ಲ ಏನು ಹೇಳಲ್ಲ. ಇಲ್ಲೇ ಮಾಡಿಕೊಡ್ತಾರೆ. ಅಕಸ್ಮಾತ್ ಇಶ್ಯೂ ಬಂದರೆ ವಾಪಸ್ ಬನ್ನಿ, ಇಲ್ಲೇ ತಿರ್ಗಾ ಅದನ್ನು ರಿಸಾಲ್ವ್ ಮಾಡಿ ಕೊಡ್ತಾರೆ. ಬಿಕಾಸ್ ಸುಮ್ಮನೆ ಫಿಟ್ ಮಾಡಿ ಕಳಿಸ್ಬಿಡೋದಲ್ಲ. ನಿಮ್ಮ ನಿಯರ್ ಬೈ ಲೊಕೇಶನ್ಸಲ್ಲಿ ಒಳ್ಳೆ ಶಾಪ್ಸ್ ಇದ್ದಾಗ ಏನಾದರೂ ಸ್ಮಾಲ್ ಇಶ್ಯೂಸ್ ಆದರೂ ಇಲ್ಲಿ ಬಂದರೆ ಸಡನ್ನಾಗಿ ಅಲ್ಲೇ ನಂದು 3-4 ಸತಿ ನಾನು ಏನಪ್ಪ ಹೆಡ್ಲೈಟ್ಗೆ, ಫಾಗ್ ಲೈಟ್ಗೆ ಸ್ವಿಚಸ್ ಹೋಗಿದೆ. ಆರಾಮಾಗಿ ಬನ್ನಿ ಮಾಡಿಕೊಡ್ತಾರೆ. ಅದನ್ನು ಎಲ್ಲ ರೆಡಿ ಬನ್ನಿ ಬ್ರೋ ಮಾಡ್ಕೊಡ್ತೀನಿ ಅಂತ ಕಾಲ್ ಮಾಡಿದ್ರೆ ಸಾಕು, ರೆಡಿ ಮಾಡಿಕೊಡ್ತಾರೆ. ಸೊ ದಿಸ್ ಇಸ್ ಯಾಸಿರ್ ಬೈ. ಆ್ಯಂಡ್ ಸ್ಟೋರ್ ಬಂದ್ಬಿಟ್ಟು ನಾನು ಆವಾಗಲೇ ಹೇಳ್ದಂಗೆ ಎಕ್ಸ್ಟ್ರೀಮ್ ಬೈಕರ್ಸ್, ಚಂದ್ರ ಲೇಔಟ್. ಇಲ್ಲೇ ಎಲ್ಲಾರು ಇದ್ದೀರಾ ಅಂದರೆ ಫಾರ್ ಎಕ್ಸಾಂಪಲ್ ಶಾರದಾ ಎಂಟರ್ಪ್ರೈಸಸ್ ಇದೆ. ಇಲ್ಲಿ ದೊಣ್ಣೆ ಬಿರಿಯಾನಿ ಹಟ್ಟಿ ಇದೆ. ಅಕಸ್ಮಾತ್ ನಿಮಗೆ ಬಿರಿಯಾನಿ ತಿನ್ನಬೇಕು ಅಂದರೆ ಇವ್ರು ಫಿಟ್ ಮಾಡ್ತಾ ಇರ್ತಾರೆ ಬೈಕು ಪಕ್ಕದಲ್ಲೇ ಬಿರಿಯಾನಿ ತಿಂತಾಯಿರಿ. ಸೊ ಲೊಕೇಶನ್ ಹಾಕಿರ್ತೀನಿ ನಾನು ಈ ಬ್ಲಾಗಲ್ಲಿ. ಲೊಕೇಶನ್ ನೋಡಿ ಬನ್ನಿ ಮಾಡಿಕೊಡ್ತಾರೆ. ಸೊ ಆಲ್ ರೈಟ್ ಗೈಸ್, ಲೈಕ್ ಐ ಸೆಡ್, ಇಲ್ಲೇ ಹತ್ರ ಇದ್ದೀರಾ ಅಂದರೆ ಪ್ಲೀಸ್ ಕಮ್ ಟು ಎಕ್ಸ್ಟ್ರೀಮ್ ಬೈಕರ್ಸ್. ಸಾಕಾದಾಗವರು ಯಾಸಿರ್ ಬೈ ಮತ್ತು ಆಫೀಸ್ ಕೆಲಸ ಮಾಡಿಕೊಡ್ತಾರೆ. ಆ್ಯಂಡ್ ಲೈಕ್ ಐ ಸೆಡ್ ಲೊಕೇಶನ್ಸು ಹಾಕಿರ್ತೀನಿ, ನೋಡಿ ಬಂದು ನೀವು ಬಾರ್ಗೇನ್ ಮಾಡಿ, ಚೆಕ್ ಮಾಡಿ, ಮಾತಾಡಿ, ಇಷ್ಟ ಆದಮೇಲೆ ಫಿಟ್ಟಿಂಗ್ ಮಾಡಿ. ಆ್ಯಂಡ್ ದೇ ವಿಲ್ ಗಿವ್ ಯು ಅನ್ ಅಮೇಝಿಂಗ್ ಡೀಲ್. ಸೊ ಆಲ್ರೆಡಿ ವ್ಲಾಗು ದೊಡ್ಡದಾಗೋಯ್ತು. ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಇಷ್ಟುವರೆಗೂ ನೀವು ನೋಡ್ತಾ ಇದ್ದೀರಾ ಅಂದರೆ ವ್ಲಾಗ್ನ, ದಟ್ ಮೀನ್ಸ್ ಯು ಹ್ಯಾವ್ ಲೈಕ್ ಮೈ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. See you on my next vlog. Peace guys. Bye bye.